ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ರೂಪಾ ವಿಶ್ವ ಯೂಟ್ಯೂಬ್ ಚಾನಲ್. ಆಫ್ಟರ್ ಲಾಂಗ್ ಟೈಮ್ ಒಂದು ವಿಡಿಯೋ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ನಾನು 15 ಡೇಸ್ ಆಗಿತ್ತು ಅನಿಸುತ್ತೆ ನನ್ನ ಲಾಂಗ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ. ಇನ್ನು ಇದು ನನ್ನ ಮಗನ ಬರ್ಡೇ ಫಂಕ್ಷನ್ದು ಹಿಂದಿನ ದಿನದ ಲಾಗ್ ಆಗಿರುತ್ತೆ. ಹಿಂದಿನ ದಿನದ ಲಾಗು ಮತ್ತು ಶುಕ್ರವಾರದ ಲಾಗು ಎರಡನ್ನೂ ಸೇರಿಸಿ ಎಡಿಟಿಂಗ್ ಮಾಡಿ ಕಂಟಿನ್ಯೂಷನ್ ಲಾಗ್ ಥರ ಮಾಡಿದ್ದೀನಿ. ಇನ್ನು ಗುರುವಾರ ಸಂಜೆ ಇದನ್ನು ಶಾಮಿಯಾನ ಹಾಕ್ಸೋಣ ಅಂತೇಳಿ ಹೊಲ್ದ ಹತ್ರ ಹೋಗಿದ್ದು. ಮನೆ ಹಿಂದ್ಗಡೆನೇ ನಮ್ಮ ಮನೆ ಅಂದರೆ ಫಂಕ್ಷನ್ ಇಟ್ಟಿದ್ದು ಮನೆ ಹಿಂದ್ಗಡೆನೇ ಜಾಗ ಇತ್ತು, ದೊಡ್ಡದಾಗಿ ಜಾಗ ಇತ್ತಲ್ಲ ಅಂತೇಳಿ ಅಲ್ಲೇ ಮಾಡಿದ್ದು. ಇನ್ನು ಶಾಮಿಯಾನೆಲ್ಲ ಹಾಕಿಸ್ತಿದ್ದೀವಿ ನೋಡಿ. ಏನಂದರೆ ಶಾಮಿಯಾನ ಹಾಕ್ದವ್ರಿಗೆ, ಅಂದರೆ ಶಾಮಿಯಾನ ಹಾಕ್ತಾರಲ್ಲ ಅವರಿಗೆ ತುಂಬ ಕಡೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಯಾವ ಕಡೆ ಯಾವ ಥರ ಶಾಮಿಯಾನ ಹಾಕಿಸ್ಬೇಕು, ಅಂದರೆ ಡೆಕೋರೇಷನ್ ಮಾಡೋ ಕಡೆ ಯಾವ ಥರ ಇರಬೇಕು, ಅಡುಗೆ ಮಾಡೋ ಕಡೆ ಯಾವ ಕಡೆ ಇರಬೇಕು ಅಂತೇಳಿ ಐಡಿಯಾ ಗೊತ್ತಿರುತ್ತೆ ಅವರಿಗೆ. ಇನ್ನು ಇವ್ರು ನಮ್ಮೂರವರು, ಇವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ನೋಡಿ. ಇದನ್ನ ಈ ಕಡೆ ಹಾಕಿ, ಅಂದರೆ ಈ ಕಡೆ ಶಾಮಿಯಾನನ್ನು ಈ ಥರ ಹಾಕಿ ಅಂತ ಹೇಳಿ ಹೆಲ್ಪ್ ಮಾಡ್ತಾಯಿದ್ರು. ಅಡುಗೆಗೆ ಪಾತ್ರೆ ಬೇಕಿತ್ತು, ಪಾತ್ರೆ ಇಸ್ಕೊಬರೋದಕ್ಕೆ ಅಂತೇಳಿ ದೇವಸ್ಥಾನಕ್ಕೆ ಕೂತಿದ್ದೀವಿ. ನಮ್ಮೂರಲ್ಲೇ ಉರುಟ್ಟಿನ ಪಾತ್ರೆಗಳು ಸಿಗ್ತವೆ. ಆ ಪಾತ್ರೆಗಳ ಇಸ್ಕೊಬರೋದಕ್ಕೆ ಲೆಕ್ಕ ಕೊಟ್ಟು ಇಸ್ಕೊಬರೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ನಮ್ಮಮ್ಮ ನನ್ನ ತಮ್ಮ ಎಲ್ಲ ಹೋಗ್ತಾಯಿದ್ದಾರೆ ನೋಡಿ. ನಮ್ಮೂರು ದೇವಸ್ಥಾನ, ಊರ ದೇವರು ನಮ್ಮೂರದು ಆಂಜನೇಯ ಸ್ವಾಮಿ ಇದೆ ದೇವಸ್ಥಾನ. ಮಾಮ ಗೋಡನ್ ಓಪನ್ ಮಾಡ್ತೈತೆ. ಟಾರ್ಚ್ ಬಿಡ್ಲಾ, ಉಲ್ಟಾ ಕೀ ಹಾಕಿದ್ದಾರೆ. ಲೈಟ್ ಐತೆ ನೋಡಿದ್ರದ್ದು, ಲೈಟ್ ಐತೆ, ಸ್ವಿಚ್ ಬೋರ್ಡ್ ಎಲ್ಲ ಐತೆ ನೋಡು. ಹೀಗೆ ಪಾತ್ರೆಗಳನ್ನ ಒಂದೊಂದು ಪಾತ್ರೆಗಳು ಎಷ್ಟೆಷ್ಟು ಬೇಕು, ಯಾವ್ಯಾವ ಬೇಕು ಅಂತೇಳಿ ಪ್ರತಿಯೊಂದನ್ನು ಲೆಕ್ಕ ಕೊಟ್ಟು, ಯಾರ ಹತ್ರ ಕೀ ಇರುತ್ತಲ್ವ ಅವರಿಗೆ ಅವರು ಆ ಕೀನ ಹ್ಯಾಂಡ್ ಓವರ್ ಮಾಡ್ಕೊಂಡಿರ್ತಾರೆ. ಅವರಿಗೆ ಲೆಕ್ಕ ಕೊಟ್ಬಿಟ್ಟು ನಾವು ಮನೆ ತಗೊಡ್ಬೇಕು. ಇನ್ನು ಈ ಪಾತ್ರೆಗಳಿಗೆ ಯಾವುದೇ ಥರದ ಚಾರ್ಜಸ್ ನಾವು ಕೊಡೋ ಹಾಗಿಲ್ಲ. ಬಿಕಾಸ್ ಊರಲ್ಲಿ ಒಂದು ಚೀಟಿ ಅಂತ ಹಾಕ್ಕೊಂಡು ಆ ಚೀಟಿ ದುಡ್ಡಲ್ಲಿ ಇವರು ಊರ ದೇವಸ್ಥಾನದಿಂದ ಊರಿನ ಜನಗಳಿಗೆ ಏನೇನು ಹೆಲ್ಪ್ ಆಗುತ್ತೆ, ಯಾವ್ಯಾವ ವಸ್ತುಗಳು ಹೆಲ್ಪ್ ಆಗುತ್ತೆ, ಏನೇನು ತಗೋಬೇಕು ಅಂತ ಹೇಳಿ ಅವರೇ ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಡಿರ್ತಾರೆ. ಇನ್ನು ಪಾತ್ರೆಗಳನ್ನೆಲ್ಲ ತೊಗೊಂಡು ಮನೆಗೆ ಬಂದು ಅಷ್ಟರಲ್ಲಿ ಇವರು ಅಡುಗೆ ಭಟ್ರು ಕೂಡ ಬಂದಿದ್ದರು. ಇವರು ಕೂಡ ನಮಗೆ ಗೊತ್ತಿರೋ ಅಂಥವ್ರು. ಇನ್ನು ನಮ್ಮಲ್ಲಿ ಯಾವುದೇ ಥರದ ಫಂಕ್ಷನ್ಸ್ ಆದರೂ ಕೂಡ, ಚಿಕ್ಕ ಫಂಕ್ಷನ್ ಆದರೂ ಕೂಡ ನಾವು ಇವ್ರಿಗೇ ಅಡುಗೆ ಮಾಡೋದಕ್ಕೆ ಕಾಂಟ್ರಾಕ್ಟ್ ಕೊಡ್ತೀವಿ. ಬಿಕಾಸ್ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಫುಡ್ ಪ್ರಿಪೇರ್ ಮಾಡ್ತಾರೆ. ಅದಕ್ಕೆ ಇವರು ನಮಗೆ ರಿಲೇಟಿವ್ ಕೂಡ ಆಗಬೇಕು. ನನ್ನ ಹಸ್ಬೆಂಡ್ ಕಡೆಯಿಂದ ಇವ್ರು ರಿಲೇಟಿವು. ಆದರೆ ನಾವು ಅವ್ರ ಮದುವೆ ಆಗೋಕ್ಕಿಂತ ಮುಂಚಿತವಲ್ಲೇ ನಮಗೆ ಇವ್ರಿಗೆ ಗೊತ್ತಿತ್ತು ಕೂಡ. ಬಿಕಾಸ್ ಇವರು ನಮ್ಮ ಪಕ್ಕದ ಊರವರು. ಇವರು ಸುತ್ತಮುತ್ತ ಯಾವುದೇ ಊರು ಫಂಕ್ಷನ್ಸ್ ಆದರೂ ಕೂಡ ಕೆಲವೊಂದು ಮನೆಗಳಲ್ಲಿ ಇವ್ರಿಗೇ ಅಡುಗೆ ಕೊಡೋದು. ಬಿಕಾಸ್ ಇವರು ಅಷ್ಟು ಹೆಸರು ಮಾಡಿದ್ದಾರೆ ನಮ್ಮ ಊರಲ್ಲಿ. ಇನ್ನು ಪಾಪುನ ನೋಡ್ಕೊಳ್ಳೋದಕ್ಕೆ ನನಗೇನು ಅಷ್ಟು ರಿಸ್ಕ್ ಅನ್ನಿಸ್ಲಿಲ್ಲ. ಅಲ್ಲಿ ಅಕ್ಕಪಕ್ಕದ ಮನೆ ಮಕ್ಕಳುಗಳೆಲ್ಲ ಪಾಪುನ ಎತ್ಕೊಂಡು ಅವರೇ ಆಟಾಡಿಸ್ಕೊತಿದ್ರು. ಅವರೇ ಜಾಸ್ತಿ, ಅವ್ನು ಬೆಳಿಗ್ಗೆ ಹೋದರೆ ಸಂಜೆನೇ ಮನೆಗೆ ಬರ್ತಿದ್ರು. ಅಷ್ಟು ಮಕ್ಕಳೆಲ್ಲ ಎತ್ಕೊಂಡು ಆಡ್ತಿದ್ರು. ನಮಗೆ ಬೇರೆ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಯ್ತಿತ್ತು. ಇನ್ನು ಅವನಿಗೆಲ್ಲ ಊಟ ಮಾಡಿಸಿಟ್ಟು ನಮಗೆ ಊಟ ಮಾಡೋದಕ್ಕೆ ಗುರುವಾರ ನೈಟು ಊಟ ಮಾಡೋದಕ್ಕೆ ಏನೇನು ಬೇಕು ಅಂತ ಅಡುಗೆ ರೆಡಿ ಮಾಡ್ತಿದ್ದೆ. ಬಿಕಾಸ್ ಇನ್ನು ಶುಕ್ರವಾರ ಬೆಳಗಿನ ಜಾವ 2ರಿಂದ 3 ಗಂಟೆ ಅಷ್ಟೊತ್ತಿಗೆ ನಮ್ಮ ಹರಕೆ ಎಲ್ಲ ಕೊಟ್ಟು ಮುಗಿಸಿರ್ಬೇಕು. ಬಿಕಾಸ್ ನಾವು ಫಸ್ಟ್ ಪೂಜೆ ನಮ್ಮದೇ ಆಗಿರಬೇಕು. ಏನಾದ್ರು ಬಲಿ ಕೊಡ್ತಾರೆ ಅಥವಾ ಹರಕೆ ಕೊಡ್ತಾರೆ ಅಂತಂದರೆ ಫಸ್ಟ್ ಅವರೇ ಹೋಗಿ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಹರಕೆ ಕೊಡಬೇಕು. ಅದಕ್ಕೋಸ್ಕರ ನೈಟು ಬೇಗ ಊಟ ಮಾಡಿ ಅವತ್ತಿನ ನೈಟ್ ನಾವು ಮನೆ ಕಳ್ಳೇ ಇಲ್ಲ. ಇನ್ನು ಭಟ್ರುಗಳು ಕೆಲವೊಂದು ಮಸಾಲೆ ಐಟಮ್ಸ್ ಪೌಡರ್ ಮಾಡಿ ಅಂತ ಹೇಳಿದರು. ಯಾಕಂದರೆ ಅವ್ರಿಗೆ ನೆಕ್ಸ್ಟ್ ಡೇ ಅವರಿಗೆ ಈಸಿ ಆಗಲಿ ಅಂತೇಳಿ ಆ ಥರ ರೋಸ್ಟ್ ಮಾಡಿ ಎಲ್ಲ ಪೌಡ್ರ್ ಮಾಡಿ ಇಟ್ಟಿರಿ ಅಂತ ಫಸ್ಟೇ ಹೇಳ್ಬಿಟ್ಟು ಹೋಗಿದ್ರು.
ಇನ್ನು ನನ್ನ ತಂಗಿ ಇಲ್ಲಿ ಈ ಕಡೆ ಡೆಕೋರೇಷನ್ ಮಾಡೋದಕ್ಕೆ ಎಲ್ಲನೂ ನೀಟಾಗಿ ಪ್ರಿಪೇರ್ ಮಾಡ್ಕೊತಿದ್ದಾಳೆ. ಅಂದರೆ ನೆಕ್ಸ್ಟ್ ಡೇ ಈಸಿ ಆಗಲಿ ಅಂತೇಳಿ. ನಾವು ಡೆಕೋರೇಷನ್ ಮಾಡೋದಕ್ಕೆ ಅಂತೇಳಿ ಆರ್ಡರ್ ಕೊಟ್ಟಿದ್ದೋ, ಬಟ್ ಅವರು ಬೇರೆ ಏನೋ ಕೆಲಸ ಇತ್ತು ಅಂತೇಳಿ ಅದು ಆರ್ಡರ್ ಕ್ಯಾನ್ಸಲ್ ಮಾಡಿದರು. ಇನ್ನೇನು ಮಾಡೋಕ್ಕಾಗಲ್ಲ ಅಂತೇಳಿ ಆಲ್ರೆಡಿ ನಾನು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಡೆಕೋರೇಷನ್ ಐಟಮ್ಸ್ ಏನೇನು ಬೇಕು ಅಂತೇಳಿ ಆನ್ಲೈನ್ ಬುಕ್ ಮಾಡಿದೆ. ಹೇಗಾದರೂ ಆಗಿರಲಿ ಅಟ್ಲೀಸ್ಟ್ ನಾವಾದರೂ ಡೆಕೋರೇಷನ್ನ ಮಾಡ್ಕೋಬೋದು, ಅಥವಾ ಡೆಕೋರೇಷನ್ಗೆ ಯಾರಿಗೆ ನಾವು ಆರ್ಡರ್ ಕೊಟ್ಟಿದ್ವಲ್ಲ ಅವ್ರು ಮಾಡಿದರೆ ನಮಗೆ ಇನ್ನೂ ಹೆಲ್ಪ್ ಆಗುತ್ತೆ, ಅಥವಾ ನಾವು ರೆಡಿ ಆಗೋದಕ್ಕೆ ಬೇರೆ ಕೆಲಸ ಮಾಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಅನ್ಫಾರ್ಚುನೇಟ್ಲಿ ಅದು ಕ್ಯಾನ್ಸಲ್ ಮಾಡಿದರು. ಕೊನೆಗೆ ನಾವೇ ಡೆಕೋರೇಷನ್ ಮಾಡಿಕೊಂಡು ಪೂರ್ತಿ ಬಾಳೆಹಣ್ಣು ಹಣ್ಣಾಗ ಕಣಿ ರೋಡಲ್ಲೆಲ್ಲ ಬಿದ್ದೋದು. ಸುಮಾರು ಒಂದು 50 ಬಾಳೆಹಣ್ಣು ಬಿದ್ದೋದು. ಇನ್ನು ನಾನು ಈ ಕಡೆ ಭಟ್ರಿಗೆ ಕೊಟ್ಟೋಗಿದ್ರಲ್ವ ಮಸಾಲೆ ಐಟಮ್ಸ್ನ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಅಂಥೇಳಿ, ನಾನು ಅದನ್ನು ರೋಸ್ಟ್ ಎಲ್ಲ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡಿಟ್ಟು ನೆಕ್ಸ್ಟ್ ನಾನು ಅಡುಗೆ ಕಡೆಗೆ ಗಮನ ಕೊಟ್ಟೆ. ಅಡುಗೆ ಎಲ್ಲ ಮಾಡಿಕೊಂಡು ಬೇಗ ಬೇಗ ಎಲ್ಲ ಊಟ ಮಾಡ್ದು. ಇನ್ನು ಇದು ನೆಕ್ಸ್ಟ್ ಬರ್ಡೇ ದಿನದ ಕಂಟಿನ್ಯೂಷನ್ ಲಾಗ್ಸ್ ಆಗಿರುತ್ತೆ, ಅಂದರೆ ಶುಕ್ರವಾರದ ದಿನದ ಲಾಗ್ ಆಗಿರುತ್ತೆ ಇದು. ಇನ್ನು ಗುರುವಾರ ನೈಟು ನಾವು ಸ್ವಲ್ಪ ಹೊತ್ತು ಕೂಡ ಕಣ್ಮುಚ್ಚಿ ನಿದ್ದೆ ಮಾಡಲೇ ಇಲ್ಲ, ಯಾಕಂದರೆ ಬೇಗ ಪೂಜೆ ಮಾಡಬೇಕು ಅಂತ ಹೇಳಿ. ಅವತ್ತಿನ ನೈಟು ಏನು ಪೂಜೆ, ನಾಳೆ ಬೆಳಿಗ್ಗೆ ಏನು ಪೂಜೆಗೆ ಬೇಕು ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದು. ಕುಂಕುಮ ಚೆನ್ನಾಗಿತ್ತು. ಬಿಡಿಯೋ ಮುಗಿಸಿ ಜಾಗ್ರತೆ ಇಲ್ಲ. ಇವನಿಗೆ ಗೊತ್ತು ಎಲ್ಲವ. ರಾತ್ರಿ ಮಡಿಯಿತ್ತು ಟೈಮ್ ಎಷ್ಟು ನಿದ್ದೆ ಮಾಡೋ ಟೈಮಲ್ಲಿ ದೃಷ್ಟಿ ಬಂದಿದ್ದೀವಲ್ಲ. ಏನಂದರೆ ಹರಕೆ ಕಟ್ಟಿಕೊಳ್ಳುವಾಗ ಪಾಪು ಕೈಯಲ್ಲಿ ಒಂದು ಬಾಕ್ಸೆ ಎಷ್ಟು ಬರುತ್ತೆ ಅಷ್ಟು ನಾಣ್ಯನ ಹಾಕಿಸ್ತೀನಿ, ಹೊನ್ನು ಹಾಕಿಸ್ತೀನಿ ಅಂತ ನಮ್ಮಮ್ಮ ಹರಕೆ ಕಟ್ಕೊಂಡಿತ್ತಂತೆ. ಈಗ ಹರಕೆ ನೆರವೇರುತ್ತಲ್ವ, ಅದಕ್ಕೆ ಅವನ ಕೈಲಿ ಹೊನ್ನು ಹಾಕಿಸ್ತಿದೆ ನಮ್ಮಮ್ಮ. ಹುಂಡಿ ಒಳಿಕೆ ನಮ್ಮಮ್ಮ ಹೊನ್ನು ಹಾಕಿಸ್ತಾ ಇದೆ. ಮಾಮಿ ಕೈ ಮುಗಿ ಪಾಪ, ಅಮ್ಮ ಅಡ್ ಬೀಳ್ಸು. ಮಾಮಿ ಕೈ ಮುಗಿವ, ಮಾಮಿ ಕೈ ಮುಗಿ, ಮಾಮಿ ಕೈ ಮುಗಿ, ಮಾಮಿ ಕೈ ಮುಗಿ, ಮುಗಿ ಕಾಯಿ ಮಾಮಿ ಕೈ ಮುಗಿ. ಎಲ್ಲ ಟೈಮಲ್ಲಿ ಮುಗಿತೀಯಾ? ಇನ್ನು ಯಾವುದೇ ರೀತಿ ಒಂದು ಕೆಲಸ ಕಾರ್ಯಗಳು ಮಾಡಬೇಕು ಅಂದರೆ ದೇವ್ರ ಕೃಪೆ ಆಶೀರ್ವಾದ ಇರಬೇಕು ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಫಂಕ್ಷನ್ ದಿನ ಯಾವುದೇ ರೀತಿ ಪ್ರಾಬ್ಲಮ್ಸ್ಗಳು ಬರದೇ ಇರಲಿ ಅಂತ ಹೇಳಿ ದೇವ್ರ ಹತ್ರ ಕೇಳಿಕೊಂಡು ಪಾಪುಗೆ ಎಲ್ಲ ಮತ್ತು ನಮ್ಮಗಳಿಗೆಲ್ಲ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ನೆಕ್ಸ್ಟು ದೇವಸ್ಥಾನದಲ್ಲಿ 1 kg ಕೇಕ್ನ ನಾವು ಕಟ್ ಮಾಡಿಸ್ತೋ. ಆನಂದ್ ಪಾಪಾ ಬಾ ಕೇಕ್ ಕಟ್ ಮಾಡ್ ಬಾ. ಬನ್ನಿ ಸರ್, ಹೋಗು ಹೋಗು ಅಮ್ಮನ ಜೊತೆ ಹೋಗು. ಅಲ್ಲೇ ಇಟ್ಟದಕ್ಕೆ ಅಮ್ಮ, ಅಲ್ಲೇ ಕಚ್ಬಿಟ್ಟತ್ತೆ, ಕಟ್ ಮಾಡಿಸು. ಚಾಕು ಅಲ್ಲೇ ಇರಬೇಕು, ಇಲ್ಲೈತೆ.
ಈ ಫಸ್ಟ್ ಇಲ್ಲಿ ಕಟ್ ಮಾಡಿಸ್ಬಾರ ನೀನು ಕಚ್ಚಿ ನೀನೇ ಕಟ್ ಮಾಡಿಸ್ಬಾರ್ವಲ್ಲ ತೊಳಿರಮ್ಮ ಕಟ್ ಮಾಡು ಇಡ್ಕ ಮಗ್ನೆ ಟು ಯು ಅಯ್ಯೋ ಬಿಡಿಯ ತಿರ್ಗಸೋ ಇಡ್ಕೆ ವಿಡಿಯೋ ಮಾಡ್ಬೋದು ಈಗ ಬ್ಲಾಸ್ಟರ್ ತಿನ್ನು ಪಾಪ ಕೇಕ್ ತಿನ್ಬೇಕಾಗಿತ್ತಲ್ಲ ಅವನು ಬಾರೆ ತಿನ್ನಿಸ್ ಬಾರೆ ಬನ್ನಿ ತಿನ್ನಿಸ್ ಬನ್ನಿ ನೀವು ಹೆಣ್ಕೊಡ ಮಾವ ಬಾ ತಿನ್ಸು ಏಯ್ ಹೋಗಿ ನೀನು ಹಾಕೋಗೆ ಇಬ್ಬರು ಸೇರ್ಸಿ ಹಾಕ್ಬೇಕು ಫ್ರೆಂಡ್ಸ್ ನೋಡಿ ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡು ನಮ್ಮ ಮಗಗೆ ಬೆಳ್ಳಿ ಚೈನ್ ಹಾಕ್ತಾ ಇದ್ದಾರೆ ಇಬ್ರು ಒಟ್ಟಿಗೆ ಹಿಡ್ಕೊಂಡು ತಿನ್ಸಿ ಸ್ವಲ್ಪ ತಿನ್ಸೋ ಪಾಪ ಇರಿರು ಹಂಗಿರೋ ಪಾಪ ಇಲ್ಲಿ ನೋಡಿ ಇಲ್ಲಿ ಪಾಪ ಇಲ್ಲಿ ನೋಡು ತಿರ್ಗಸ ಫೋಟೋ ಹೊಡಿದೀನಿ ತಿರ್ಗಸ ಮಮ್ಮಿಗೆ ಹೆಂಗೆ ತಿನ್ನಿಸ್ತೀರ ಚಿಗಪ್ನು ಚಿಗಪ್ ತಿನ್ಸೋದು ಅದೇನು ಉಳ್ದೇ ಇಲ್ಲ ಕಿರಿಮ್ಟೆ ಏನಂದರೆ ಮಕ್ಳು ಕೈನಲ್ಲಿ ಶ್ವಾನಗಳಿಗೆ ಅಂದರೆ ನಾಯಿಗಳಿಗೆ ಏನಾದ್ರು ಊಟ ಅಥವಾ ಏನಾದ್ರು ತಿನ್ನೋದು ಏನಾದ್ರು ಹಾಕ್ಸಿದ್ರೆ ಮಕ್ಳಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರಲ್ವ ಅದಕ್ಕೆ ನನ್ನ ತಂಗಿ ಇಲ್ಲಿ ಕೇಕ್ನ ನಾಯಿಗೆ ಹಾಕಿಸ್ತಾ ಇದ್ದಾಳೆ ಇನ್ನು ದೇವಸ್ಥಾನದಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದೆ ನಮ್ಮ ಜೊತೆನೂ ಕೂಡ ಭಟ್ರನ್ನು ಬಂದರು ಇನ್ನೂ 7 ಗಂಟೆ ಅಷ್ಟೊತ್ತಿಗೆ ಬಂದು ನಮ್ಮ ಪಾಡಿ ನಾವು ಅಡುಗೆ ಮಾಡ್ಕೊತೀವಿ ತಿಂಡಿ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊತೀವಿ ನೀವು ಒಲೆ ಪೂಜೆ ಮಾಡ್ಕೊಡಿ ಅಂತ ಹೇಳಿದ್ರು ಸೊ ನಾವು ಅದಕ್ಕೆ ಒಲೆ ಪೂಜೆ ಮಾಡಿಕೊಟ್ಟು ಅವ್ರಿಗೆ ಯಾವ್ಯಾವ ಐಟಮ್ಸ್ ಬೇಕು ಅಂತೇಳಿ ತೊಗೊಂಡೋಗಿ ನೀರು ಪಾತ್ರೆ ಅಂತ ತೊಗೊಂಡೋಗಿ ಈ ಅಡುಗೆ ಮಾಡೋ ಜಾಗಕ್ಕೆಲ್ಲ ಇಟ್ಕೊಟ್ಟು ಇನ್ನು ಅವರು ಒಲೆನೆಲ್ಲ ಹತ್ತಿಸ್ಕೊಂಡು ಅವ್ರ ಪಾಡಿಗೆ ಅವ್ರು ಅಡುಗೆ ಸ್ಟಾರ್ಟ್ ಮಾಡಿಕೊಂಡ್ರು ಇನ್ನು ಈ ಕಡೆ ತಿಂಡಿಗೆ ಪಲಾವ್ ಮಾಡ್ತಾಯಿದ್ದಾರೆ ಹುಡುಗಿ ಕೆಲಸ ಬಂಗಾರ ಶುರು ಜಾಸ್ತಿ ಅಲ್ಲಿ ನನಗೆ ಗಂಟೆ ಅಲ್ಲಿ ಇದು ಮಾಡಿಬಿಟ್ಟು ನೂಲಿ ಹಂಗೆ ಒಂಚೂರ ಇನ್ನು ನಾವು ಕೂಡ ತಿಂಡಿನೆಲ್ಲ ಮುಗಿಸ್ಕೊಂಡು ಡೆಕೋರೇಷನ್ ಮಾಡೋದ್ರ ಕಡೆಗೆ ಹೋದೋ ಇನ್ನು ಲೇಟ್ ಆದರೆ ಆಮೇಲೆ ನಾವು ರೆಡಿ ಆಗೋದಕ್ಕೂ ಆಗೋಲ್ಲ ಮತ್ತು ಟೈಮು ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಡೆಕೋರೇಷನ್ ಮಾಡೋದಕ್ಕೆ ಅಂತ ಹೋದೋ ಮಾಡಿ ಸೈಡಿಗೆ ಹೋಗೋ ಹಿಂಗೆ ಇಟ್ಕೊಳ್ಳ ಆಯ್ತು ಹೋಗುತ್ತೀವಂತೆ ಏನು ಇಲ್ಲ ಹವಾ ಹಾಗೋ ಈಗೋ ಒಟ್ಟಿನಲ್ಲಿ ಡೆಕೋರೇಷನ್ ಎಲ್ಲ ಮುಗಿಸ್ತು ಆದ್ರೂ ಆ ಬಲೂನ್ಸ್ನೆಲ್ಲ 5-10 ಬಲೂನ್ಸ್ ಊದ್ಬೋದು ಅಷ್ಟೇ ಬಾಯಲ್ಲಿ ಬಟ್ ಜಾಸ್ತಿ ಊದೋಕ್ಕಾಗಲ್ಲ ಇನ್ನು ಡೆಕೋರೇಷನ್ ಎಲ್ಲ ಮುಗಿಸಿ ನಾವು ರೆಡಿ ಆಗೋದಕ್ಕೆ ಅಂತ ಹೇಳಿ ಹೊರಟು
ಅಷ್ಟರಲ್ಲಿ ಎಲ್ಲ ರಿಲೇಟಿವ್ಸ್ ಕೂಡ ಬಂದಿದ್ದರು. ಇನ್ನು ಕೇಕ್ ಕಟ್ ಮಾಡಿಸೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಕೂಡ ಬೇಗ ಬೇಗ ರೆಡಿ ಆಗಿಬಿಟ್ಟು ಬಂದು. ಇಲ್ಲಿ ಹಿಂಗೆ ಹಿಂಗೆ ಕೇಕ್ ಕಟ್ ಮಾಡ್ಬೇಕು ನಿಮ್ಮಲ್ಲಿ ಹೋಗ್ತೀವಿ ಅಲ್ಲಿ ಇಲ್ಲಿರೋ ಫೋಟೋನೇ ಹಾಕಿಸ್ಕೊಬಿಟ್ಟ ಸೀರೆ ಉಟ್ಕೊಬಿಟ್ಟಲ್ಲ ಅಂತ ಅಮ್ಮ ಅಮ್ಮ ಮೇಲೆ ಸ್ಟಾರ್ಟ್ ಆಯ್ತಾನೆ ಆಗ್ವೇ ಸಾಕಾಗಲ್ಲ. ಇನ್ನೊಂದು ಟೇಬಲ್ ಇರಿಸ್ಬೇಕಾಯ್ತಾ ಸೈಡ್ ಹಾಕಿರ್ಕನಿಲ್ಲ ಅಕ್ಕ ವಿಡಿಯೋ ಐತೈತಿ ವಿಡಿಯೋ ಇನ್ನೊಂದು ತಟ್ಟಿಗೆ ಹಾಕ್ತೀನಿ ಖಾರವ ಒಂದು ತಟ್ಟಿ ಜಾಗವೇ ಇಲ್ಲ ಅಲ್ಲಿ ಇಡಕ್ಕೆ ಚಿಕ್ಕ ಬೇಷನೆ ಇರ್ತದೆ ಈ ಕಡೆ ಚೆಲ್ತವೆ ಕವರ್ ಬಿದ್ದೈತೆ ನೋಡು. ಸೈಡ್ ಬರ ಕೇಳಿ ಸೈಡ್ ಇದಾದ್ಮೇಲೆ ಆಮೇಲೆ ಚೆಲ್ಲು ದೊಡ್ಡದಕ್ಕಿರೋದಲ್ಲ ಅಕ್ಕ ಅಕ್ಕ ಸಾಕು ಹಿಂಗ ಹಾಕಿದ್ರೆ ಎಲ್ಲ ಅಕ್ಕ ತತ್ತಲ್ಲ ಸುಜಮ್ಮ ಎಣ್ಣೆನೂ ಬತ್ತಿನೂ ಎಣ್ಣೆ ತರದಲ್ಲ ಬರೀ ಬತ್ತಿ ಐತಿ ಒಳ್ಳೆ ಅಡಿಗೆ ಮನೆ ಐತೆ ನೋಡಿ. ಇನ್ನೊಂದು ದೊಡ್ಡದಕ್ಕೆ ಹಾಕಿ ಕೇಳಿ ಇಲ್ಲೇ ಪ್ಯಾಕೆಟ್ ಅದು ಹಾಕಿರೋದು ಮುಚ್ಚೆ ಹೋಗ್ತಿತ್ತವ. ಅದಕ್ಕೆ ಹಿಡ್ಕೊಬರ ಕೈ ನೋವು ಮೊಮ್ಮಗನೇ ಎಷ್ಟು ಖರ್ಚು ಯಾರು ಇಲ್ಲಿಗೆ ಬಾ ಅಲ್ಲಿ ಸಿಕ್ತೇವೆ ಋಷಿಕಾ ಏನ್ರ ಇನ್ನು ಕೇಕ್ನ ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಮಾಡಿಸಿದ್ದು ನನ್ನ ಮಗನ ಮೇಲೆ ಪ್ರೀತಿಗೋಸ್ಕರ 2 ಕೇಕ್ನು ಅಂದರೆ ಬೆಳಿಗ್ಗೆ ದೇವಸ್ಥಾನದಲ್ಲಿ ಕಟ್ ಮಾಡಿದ ಕೇಕು ಮತ್ತು ಈಗ 5 kg ಕೇಕ್ನ ಅವರೇ ಮಾಡಿಸಿದ್ದು. ಇನ್ನೂ ಒಂದು ಕೋಲ್ಡ್ ಕೇಕ್ ಮಾಡಿಸಿದ್ದು, ಅದು ನನ್ನ ಹಸ್ಬೆಂಡ್ ಅವ್ರ ತಮ್ಮ ತೊಗೊಂಡು ಬಂದಿದ್ರು ಕೋಲ್ಡ್ ಕೇಕ್ನ. ಶುಂಠಿ ಕಿತ್ತಿದ್ರು ವಾಷಿಂಗ್ ತಗೊಂಡೋಗಿ ಮನೆಗೆ ಬಂದಾಗಲೇ ಒಂದು ಗಂಟೆಗೆ ಬಂದಿದ್ದು ಆರ್ಡ್ರ್ ಬಂದಿದ್ರಲ್ಲ ಇಲ್ಲಿ ಶೇಕ್ ಮಾಡಂಗಿಲ್ಲ. ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೂರಾರು ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನಿನ ಬಾಳು ಎಂದು ಬೆಳಕಾಗಬೇಕು ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ಕೇಕ್ ಮೇಲೆ ಹಾಕ್ಬಿಡ ಕಣೆ. ಐದು ಶೇಕ್ ಮಾಡಂಗಿಲ್ವಾ? ಕೈ ತೊಳಸು ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸಗಳನ್ನ ಹಂಚ್ಕೊಂಡ್ರು, ಒಟ್ಟಾರೆಯಾಗಿ ಕೆಲಸನ ಮಾಡಿ ನನ್ನ ಮಗನ ಬರ್ಡೇ ದಿನ ಸೆಲೆಬ್ರೇಟ್ ಮಾಡಿದ್ರು. ನನಗಂತೂ ತುಂಬಾ ಸ್ಪೆಷಲ್ ಆವತ್ತಿನ ದಿನ. ನಾನಂತೂ ತುಂಬಾ ಹ್ಯಾಪಿಯಾಗಿದ್ದೆ, ಅಷ್ಟು ಚೆನ್ನಾಗಿತ್ತು.
ಇನ್ನು ತುಂಬ ಊಟ ಎಲ್ಲ ಉಳಿದಿತ್ತು ಅಂತೇಳಿ ಮತ್ತೆ ಸಂಜೆ ಟೈಮು ನಮ್ಮೂರ ಜನಕ್ಕೆ ಮತ್ತೆ ಸೆಕೆಂಡ್ ಟೈಮ್ ಊಟ ಕೊಟ್ಟು. ಸೊ ಇಷ್ಟೇ ನನ್ನ ಮಗನ ಬರ್ಡೇ ಫಂಕ್ಷನ್ ದಿನದ ವ್ಲಾಗ್. ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಆಯಿತಾ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಆದಷ್ಟು ಬೇಗ ಇನ್ನೊಂದು ಲಾಂಗ್ ವಿಡಿಯೋದಲ್ಲಿ ಬರ್ತೀನಿ ಆಯಿತಾ. ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.